ಆ ದಿನಗಳಲ್ಲಿ ಪರದೆಯ ಮುಂದೆ ನಿಂತು ಉಗಳು ಆಡುತ್ತಿದ್ದಾಗ ಎಷ್ಟು ಕೆಟ್ಟ ಮಾತುಗಳನ್ನು ಕೇಳಿದನು. ಎಷ್ಟು ಹೋಲಿಕೆ ಮಾಡಿದರು, ಎಷ್ಟು ಹಾಸ್ಯ ಮಾಡಿದರು. ಮುಖದ ಮೇಲೆ ಉಗುಳುವುದು ಎಂದರೆ ಬಟ್ಟೆಗಳನ್ನು ಕೂಡ ತೆಗೆದುಹಾಕುವುದು, ಇನ್ನೂ ಹೆಚ್ಚು ಅವಮಾನಿಸುವ ಪದಗಳು. ಇವುಗಳಿಗಿಂತ ಹೆಚ್ಚಾಗಿ ಅವಮಾನಿಸುವುದು ಏನೂ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಅವಮಾನಿಸುವುದು, ಅವನ್ನೆಲ್ಲ ಸಹಿಸಿದರೂ ನೋವಿನಿಂದ ಕೂಡಿದ ಬಾಯಿಯನ್ನು ತೆರೆಯಲಿಲ್ಲ. ಇದು ವಿಜಯ್ ಅಂದುಕೊಂಡ ರಹಸ್ಯ. ಪೇತ್ರನು ಭಕ್ತನಾಗಿ ಹೇಳುತ್ತಿದ್ದಾನೆ, ಕ್ರಿಸ್ತನು ನಿಮಗಾಗಿ ಬಾಧೆಪಟ್ಟನು, ನೀವು ಅವನ ಹೆಜ್ಜೆ ಗುರುತುಗಳಲ್ಲಿ ನಡೆಯಬೇಕೆಂದು. ಅವನಂತೆ ನೀವು ನಡೆಯಬೇಕೆಂದು ನಿಮಗೆ ಮಾದರಿಯಾಗಿದ್ದಾನೆ. ಅವರು ಪಾಪ ಮಾಡಲಿಲ್ಲ, ಅವರ ಬಾಯಲ್ಲಿ ಯಾವ ದ್ವೇಷವೂ ಕಂಡು ಬಂದಿಲ್ಲ. ಅವರನ್ನು ನಿಂದಿಸಿದಾಗ ಅವರು ಪ್ರತಿಯಾಗಿ ನಿಂದಿಸಲಿಲ್ಲ. ಯಾರಾದರೂ ಒಬ್ಬರು ನಿಂದಿಸಿದರೆ ನಾವು 10 ಹಿಗ್ಗಿ ನಿಂದಿಸುತ್ತೇವೆ ಅಲ್ಲವೇ? ಆದರೆ ಯೇಸು ಮಾತ್ರ ಶಾಂತವಾಗಿದ್ದರು. ಅವರು ಬಾಧೆಪಟ್ಟಾಗ ಬಾಯನ್ನು ತೆರೆಯಲಿಲ್ಲ, ನಿಂದಿಸಲ್ಪಟ್ಟಾಗ ಅವರು ನಿಂದಿಸಲಿಲ್ಲ, ಕಷ್ಟಪಡಿಸಿದಾಗ ಬೆದರಿಕೆ ಹಾಕಲಿಲ್ಲ. ನ್ಯಾಯವಾಗಿ ತೀರ್ಪು ನೀಡುವ ದೇವರಿಗೆ ತಮ್ಮನ್ನು ಒಪ್ಪಿಸಿದರು. ನ್ಯಾಯವಾಗಿ ತೀರ್ಪು ನೀಡುವ ದೇವರು ಇದ್ದಾರೆ ಎಂಬ ಭರವಸೆಯಿಂದ ತಮ್ಮನ್ನು ಒಪ್ಪಿಸಿದರು. ಇವತ್ತು ನಾವು ಅನ್ಯಾಯ ಅನುಭವಿಸುತ್ತಿದ್ದರೆ ಅದನ್ನು ದೇವರಿಗೆ ಒಪ್ಪಿಸಬೇಕು ಎಂಬುದೇ ಪಾಠ.